ಇನ್ನು ಬೆಂಗಳೂರು ಅಭಿವೃದ್ಧಿ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕಾದಂಥ ಸ್ಟೋರಿ ಇದು. ಎಸ್, ಶಾಂತಿನಗರದ ಡಬಲ್ ರೋಡ್ ಅವ್ಯವಸ್ಥೆ ನೋಡಿ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀವಿ. ಗಾರ್ಬೇಜಿಗೆ ಬೆಂಕಿ ಕಿನ್ನಾಲಿಗೆಗೆ ಮರ ಗಿಡ ಎಲ್ಲ ಕೂಡ ಧಗ ಅಂತ ಉರಿಯೋದಕ್ಕೆ ಶುರುವಾಗಿದೆ. ಅದೇ ಪಾದಚಾರಿ ಮಾರ್ಗದಲ್ಲಿ ವಾಹನಗಳ ಪಾರ್ಕಿಂಗ್ ಒಂದು ಕಡೆ ಆಗಿದೆ. ಇದು ಯಾರ ಬೇಜವಾಬ್ದಾರಿತನ, ಯಾರನ್ನ ಪ್ರಶ್ನೆ ಕೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಚಿವರ ಗಮನಕ್ಕೆ ತರಬೇಕಾಗಿರೋದು ನಮ್ಮ ಕರ್ತವ್ಯ, ನಾವು ತರ್ತಾ ಇದ್ದೀವಿ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಿತ್ ವಿಜುವಲ್ ಸಮೇತ ತೋರಿಸ್ತಾ ಇದ್ದೀವಿ. ನಿರಂತರವಾಗಿ PNS ವಿಸ್ತಾರ ನ್ಯೂಸ್ ಇದ್ರ ಬಗ್ಗೆ ಸುದ್ದಿ ಮಾಡ್ತಾನೆ ಇದೆ. ಒಂದು ಕಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತೀರಿ, ಬೀದಿ ಬದಿ ವ್ಯಾಪಾರಿಗಳನ್ನ ತಕ್ಷಣ JCB ತಗೊಬಂದು ಹೊಡೆದು ಅವರ ಅಂಗಡಿಗಳನ್ನು ಉರುಳಿಸಿ ಕಳಿಸ್ತೀರಿ. ಓಕೆ, ಫೈನ್. ಫುಟ್ಪಾತ್ ಬೇಕು, ಜನ ಓಡಾಡೋದಕ್ಕೆ ಜಾಗ ಬೇಕು, ಪಾದಚಾರಿ ಮಾರ್ಗ ಬೇಕು, ರಸ್ತೆಗೆ ಇಳಿಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ನೀವು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದೀರಿ. ದಟ್ ಈಸ್ ಫೈನ್. ಆದರೆ ಇದಕ್ಕೆ ಯಾರು ಹೊಣೆ? ಇದನ್ನ ಯಾರು ಕೇಳಬೇಕು? ಯಾವ ಅಧಿಕಾರಿಗಳನ್ನ ಕೇಳಬೇಕು ಅನ್ನೋದು ನಮ್ಮ ಪ್ರಶ್ನೆ. ಎಸ್, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ರಂಜನ್ ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ನಾನೀಗ ಡಬಲ್ ರೋಡ್ನ ಸ್ಪಾಟ್ ನಂಬರ್ 2ರಲ್ಲಿದ್ದೀನಿ. ಈ ಒಂದು ಸ್ಪಾಟ್ನಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಇದೆ, ಪಾದಚಾರಿ ರಸ್ತೆನ ಯಾವ ರೀತಿಯಾಗಿ ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಜನರ ಬೇಜವಾಬ್ದಾರಿತನ ಎಷ್ಟಿದೆ ಅಂತೇಳಿ ನಿಮಗೆ ದೃಶ್ಯ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಇದು ಪಾದಚಾರಿ ರಸ್ತೆ, ನಂಜಪ್ಪ ರಸ್ತೆ. ಇದು ನಂಜಪ್ಪ ಅಂದರೆ ಡಬಲ್ ರೋಡ್ನ ನಂಜಪ್ಪ ರಸ್ತೆಯ ಪಾದಚಾರಿ ರಸ್ತೆಯ ಚಿತ್ರಣ. ಕಸ ಬಿಸಾಕಿದ್ದಾರೆ, ಕಸಕ್ಕೆ ಬೆಂಕಿ ಹಾಕಿದ್ದಾರೆ. ಆ ಭಾಗದಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿದೆ. ಆ ಒಂದು ಪಾದಚಾರಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ಜಲ್ಲಿಯನ್ನು ಹಾಕಿದ್ದಾರೆ. ನೋಡಿ, ಇಷ್ಟು ದೊಡ್ಡ ಲಾರಿಯನ್ನು ನಿಲ್ಲಿಸಿದ್ದಾರೆ. ಜನರು ಇದೇ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಬೇಕಂದ್ರೆ ಈ ಒಂದು ಪಾದಚಾರಿ ರಸ್ತೆಯಲ್ಲಿ ಸಂಚಾರವನ್ನು ಮಾಡಬೇಕು. ಮುಂಭಾಗದಲ್ಲಿ ಫ್ಲೈಓವರ್ ಇದೆ, ಆದರೆ ಫ್ಲೈಓವರ್ನಲ್ಲಿ ಹೋಗಬೇಕಂದ್ರೆ ಪಾದಚಾರಿ ರಸ್ತೆಯಲ್ಲಿ ಹೋಗಬೇಕು. ಅದನ್ನು ಬಿಟ್ಟು ನೋಡಿ, ಈ ಮಧ್ಯಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಪಾದಚಾರಿ ರಸ್ತೆ ಇರುವಂಥದ್ದು. ಮಿಡ್ಲಲ್ಲಿ ನೋಡಿ, ಹಿಂಗೆ ಆದ್ಕೊಂಡು ಹೋಗಬೇಕು, ಈ ರೋಡಲ್ಲಿ ಆದ್ಕೊಂಡು ಹೋಗಬೇಕು. ಇದು ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಒಂದು ಕಡೆ ಬೆಂಗಳೂರಿನ ಪಾದಚಾರಿ ರಸ್ತೆಯನ್ನು ಸಂಚಾರ ಮುಕ್ತವಾಗಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಇದರ ಬಗ್ಗೆ ಅಸಲಿ ಎತ್ತನ್ನು ಮಾತನಾಡೋಕ್ಕೆ ನಮ್ಮ ಜೊತೆ ಈಗ ಒಬ್ಬ ವಿದ್ಯಾರ್ಥಿ ಇದ್ದಾರೆ. ಇದೇ ಒಂದು ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಿದ್ರು, ಮಾತಾಡ್ಸ್ತೀನಿ. ಬ್ರದರ್, ಈಗ ನೀವು ಎಷ್ಟು ದಿನದಿಂದ ಈ ರೀತಿಯಾಗಿ ನೋಡ್ತಿದ್ದೀರಾ? ಯಾವ ರೀತಿಯಾಗಿ ಇಲ್ಲಿ ಸಂಕಷ್ಟ ಇದೆ ನಿಮ್ಗೆ ಓಡಾಡೋಕ್ಕೆ? ಸರ್, ಇದು ತುಂಬ ಕಷ್ಟ ಇದೆ. ಇಲ್ಲಿ everywhere we go, there's a lot of litter, there's a lot of garbage, there's a lack of civil sense in society, and it is already increasing day by day is what we can understand. So this is very painful. The government, the corporator, the municipality has to take some action regarding this. I mean, we submit grievances to the recently opened department in the government, but there's no action. So there should be action, sir. ಸರ್, ಈಗ ನೀವು ರಸ್ತೆಯಲ್ಲಿ ಓಡಾಡ್ತಿದ್ರಲ್ವಾ, ಒಂದು ಕಡೆಯಿಂದಾಗಿ ಈಗ ಪೆಡಿಸ್ಟ್ರಿಯನ್ ವೇ ಏನಿದೆ, ಈ ವೇಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತೆರವುಗೊಳಿಸಿದ್ರು. ಈಗ ಈ ರೀತಿಯಾಗಿ ಅವ್ಯವಸ್ಥೆ ಇದೆ. ನೀವೀಗ ರೋಡಲ್ಲಿ ಹೋಗ್ತಿರ್ತೀರಾ, ಗಾಡಿಗಳು ತುಂಬ ಓಡಾಡ್ತಿದೆ. ನಿಮ್ಮ ಜೀವಕ್ಕೆ ಅಥವಾ ಸಾರ್ವಜನಿಕ ಜೀವಕ್ಕೆ ಸಂಚಕಾರ ಆದರೆ ಏನು ಮಾಡೋದಂತ? Yes, that is also a major concern, sir. Not just the vendors, but also sometimes in the pedestrian area there's a lot of vehicles which actually goes through that way, and we are walking by, so that's actually sometimes, we have episodes like there might be accidents, so that is not good. I mean, this should be taken care by the government. ಇವರು ಸೈಂಟ್ ಜೋಸ್ನ ವಿದ್ಯಾರ್ಥಿ. ಸರ್, ಬನ್ನಿ ಬ್ರದರ್. ಇಲ್ಲಿ ನೋಡಿ, ಈಗ ಇಲ್ಲಿ ಏನು ಬೆಂಕಿ ಆಗ್ತಿದೆಯಲ್ಲ, ಬೆಂಕಿ ಉರಿತಿದೆಯಲ್ವಾ? ಸೊ ಬೆಂಕಿ ಉರಿತಿರೋದಕ್ಕೆ ಈಗಾಗಲೇ ಇಲ್ಲೊಬ್ಬರು ಸಾರ್ವಜನಿಕರಿದ್ದರು. ಆ ಸಾರ್ವಜನಿಕರಿಗೆ ನಾನು ಡೈರೆಕ್ಟಾಗಿ ಫೈರ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಅಂತ ಹೇಳಿದೆ. ಈಗ ಫೈರ್ ಡಿಪಾರ್ಟ್ಮೆಂಟಿಗೆ ಅವ್ರು ಫೋನ್ ಮಾಡಿದ್ದಾರೆ. ನೋಡಿ, ಈ ಥರ ಕಸನ ಹಾಕಿದ್ದಾರೆ, ಕಸಕ್ಕೆ ಬೆಂಕಿ ಹಾಕಿದ್ದಾರೆ. ಮೇಲ್ಭಾಗದಲ್ಲಿ ನೋಡಿ, ಹಸಿರು, ನಮ್ಮ ಬೆಂಗಳೂರಲ್ಲಿ 15 ಲಕ್ಷ ಗಿಡನ ನೆಟ್ಬಿಟ್ಟು ಹಸಿರು ಮಯವಾಗಿರಬೇಕು, ಬೆಂಗಳೂರು ಬ್ರೀತ್ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಭಾಷಣ ಎಲ್ಲ ಮಾಡ್ತಾರೆ ನೋಡಿ. ಆದರೆ ಬೆಂಕಿ ಹಾಕಿರೋ ಪರಿಣಾಮದಿಂದಾಗಿ ನೇರವಾಗಿ ಮರ ಎಲ್ಲ ಸುಡ್ತಿದೆ. ಪಕ್ಕದಲ್ಲಿ ಗೋಡೆ ಇದೆ, ಒಳಭಾಗಕ್ಕೂ ಕೂಡ ಬೆಂಕಿ ಆವರಿಸ್ಕೊಂಡಿದೆ. ಯಾರು ಬೆಂಕಿ ಹಾಕಿದ್ದಾರೆ ಏನಂತ ಗೊತ್ತಿಲ್ಲ, ಆದರೆ ಸಿವಿಕ್ ಸೆನ್ಸ್ ಬೇಕು, ಎಲ್ಲಿ ಬೆಂಕಿ ಹಾಕಬೇಕು, ಎಲ್ಲಿ ಕಸ ಬಿಸಾಡಬೇಕು ಅಂತೇಳಿ. ಪಕ್ಕದಲ್ಲೇ ಲಾರಿ ಇದೆ, ಬ್ಲಾಸ್ಟ್ ಆದರೆ ಆಮೇಲೆ ಬರ್ತಾರೆ ಪರಿಹಾರ ಕೊಡ್ಕೊಂಡು. ಇದು ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಒಂದು ಕಡೆಯಿಂದಾಗಿ ಈ ರೀತಿಯಾದಂಥ ಅವ್ಯವಸ್ಥೆ ಬಗ್ಗೆ ಜನರು ಸಾಕಷ್ಟು ಕಂಪ್ಲೇಂಟನ್ನು ಮಾಡಿ. ಈಗ ನಮ್ಮ ಜೊತೆ ಒಬ್ಬ ವಿದ್ಯಾರ್ಥಿ ಮಾತನಾಡೋ ಸಂದರ್ಭದಲ್ಲಿ ಹೇಳಿದರು, ಇಲ್ಲಿ ಪ್ರತಿನಿತ್ಯ ಗಾರ್ಬೇಜ್ ಸಮಸ್ಯೆ ಇರ್ಬೋದು, ಪಾದಚಾರಿ ರಸ್ತೆಯಲ್ಲಿ ಈ ಥರ ಅತಿಕ್ರಮಣ ಆಗಿದೆ, ಒಂದು ಕಡೆ ಸಂಚಾರ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಇದು ಡಬಲ್ ರೋಡ್ನ
ಸ್ಪಾಟ್ ನಂಬರ್ 2ರ ದೃಶ್ಯ. ಇದೇ ಒಂದು ಡಬಲ್ ರೋಡ್ನಲ್ಲಿ ಯಾವ ರೀತಿಯಾಗಿ ಪಾದಚಾರಿ ರಸ್ತೆ ಎಂಕ್ರೋಚ್ಮೆಂಟ್ ಆಗಿದೆ, ಜೊತೆಗೆ ಜನರು ಯಾವ ಥರ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅಂತೇಳಿ ಮತ್ತೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ.